ಅಂದರೆ ವೆಜಿನಲ್ ಟೈಟ್ ಅದನ್ನು ಟೈಟ್ ಮಾಡೋದು ಹೇಗೆ? ಇದು ಹೆಣ್ಣು ಮಕ್ಕಳಿಗೆ ಎಷ್ಟು ಅವಶ್ಯಕತೆ ಇದೆ? ಹೈಫು ಅಂತಂದರೆ ಹೈ ಇಂಟೆನ್ಸಿವ್ ಫೋಕಸ್ಡ್ ಅಲ್ಟ್ರಾಸೌಂಡ್ ಅಂತ. ಸೊ ಇದರಲ್ಲಿ ತರಾವರಿ ಟ್ರೀಟ್ಮೆಂಟ್ ಇದೆ. ಸೊ ಅದು ನಮ್ಮದು ಮುಖಕ್ಕೆ ಆಗಲಿ ದೇಹಕ್ಕೆ ಆಗಲಿ ಎಲ್ಲ ಭಾಗಗಳಿಗೂ ಸಹಿತ ಡಿಫ್ರೆಂಟ್ ಟೈಪ್ ಆಫ್ ಬೆನಿಫಿಟ್ ಇರುತ್ತೆ. ಅದರಲ್ಲಿ ಹೈಫು ವಿ ಅಂದರೆ ಹೈಫು ವಜಿನಲ್ ಟೈಟ್ನಿಂಗ್ ಅಂತ ಹೇಳೋದು ಒಂದು ಟ್ರೀಟ್ಮೆಂಟ್ ಆಗಿರುತ್ತೆ. ಸೊ ಇದು ಲೇಡೀಸ್ಗೆ, ಮಹಿಳೆಯರಿಗೆ ಅಂತ ಹೇಳಿದಾಗ ಡಿಫ್ರೆಂಟ್ ಸ್ಟೇಜಸ್ ಆಫ್ ಲೈಫಲ್ಲಿ ಸಹಿತ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ತುಂಬ ದಪ್ಪ ಆಗಿ ಸಣ್ಣ ಆದವ್ರಿಗೆ ಆ್ಯಂಡ್ ಲೈಕ್ ಅವ್ರಿಗೆ ಏಜ್ ಆದವ್ರಿಗೆ ಆ್ಯಂಡ್ ಹಾರ್ಮೋನಲ್ ಇಶ್ಯೂಸ್ ಇದ್ದರೆ ಅಂಥವ್ರಿಗೆ, ಸೊ ಇಂಥವ್ರಿಗೆ ಎಲ್ರಿಗೂ ಸಹಿತ ಇದಾಗುತ್ತೆ. ಆ್ಯಂಡ್ ಅದು ಅಲ್ಲದೇ ಹೆಲ್ತ್ ಇಶ್ಯೂಸ್ ಇರೋರಿಗೆ, ಫಾರ್ ಎಕ್ಸಾಂಪಲ್ ಡಯಾಬಿಟೀಸ್ ಇದ್ದು ಅವ್ರಿಗೆ ಸ್ವಲ್ಪ ಇಂಟರ್ನಲ್ಲಿ ಅವ್ರಿಗೆ ಯೂರಿನೇಷನ್ ಪ್ರಾಬ್ಲಮು ಕಂಟ್ರೋಲ್ ಇಲ್ಲದೆ ಆಗೋದು ಆ ಥರ ಎಲ್ಲ ಇದ್ದಾಗಲೂ ಸಹಿತ ಇದು ಹೈಫು ವಿ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ಏನು ಅಂತ ಹೇಳಿದರೆ ಲೈಕ್ ವಜಿನಲ್ ವಾಲ್ವನ್ನು ಟೈಟ್ನಿಂಗ್ ಮಾಡೋಂತಹದ್ದು ಆ್ಯಂಡ್ ವಜಿನಲ್ ಟಿಶ್ಯೂಸನ್ನು ಸ್ಟ್ರೆಂಥನಿಂಗ್ ಮಾಡೋಂತಹ ಕೆಲಸವನ್ನು ಈ ಟ್ರೀಟ್ಮೆಂಟ್ ಮಾಡುತ್ತೆ. ಓಕೆ. ಸೊ ಅಂದರೆ ಇದನ್ನು ಮದುವೆ ಆದಂಥ ಹೆಣ್ಣು ಮಕ್ಕಳೇ ಮಾತ್ರ ತೆಗೆದುಕೊಳ್ಬೇಕಾ? ಮದುವೆ ಆಗದಿರೋಂಥ ಹೆಣ್ಣು ಮಕ್ಕಳು ಕೂಡ ಇದನ್ನು ತೆಗೆದುಕೊಳ್ಬಹುದಾ? ಹಾಗೇನಿಲ್ಲ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಪರ್ಸನ್ ಟು ಪರ್ಸನ್. ಜನರಲಿ ಮದುವೆ ಆದವ್ರಿಗೆ, ಏಜ್ ಆದವ್ರಿಗೆ ಹೆಲ್ಪ್ ಆಗುತ್ತೆ. ಇಸ್ ಬಿಲೋ ದ 25 years ಯಾರಿಗೂ ಅಂತಹ ನೆಸೆಸಿಟಿ ಬರೋದಿಲ್ಲ. ಐ ಕ್ಯಾನ್ ಸೇ ಇಲ್ಲ ಬಿಲೋ 30 yearವರೆಗೂ ಸಹಿತ ಅಂತಹ ನೆಸೆಸಿಟಿ ಬರಲ್ಲ. ಬಟ್ ಅದು ಅವ್ರದ್ದು ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರದ್ದು ಲೈಫ್ ಸ್ಟೈಲ್ ಹೇಗೆ ಇದಕ್ಕೆ ಅವ್ರು ಫೀಲ್ ಮಾಡಿದಾಗ ಅವ್ರಿಗೆ ಬೇಕು ಅನಿಸಿದ್ರೆ ಮಾತ್ರ ಬೇಕಾಗುತ್ತೆ. ಅದರ್ವೈಸ್ ಇಸ್ ಲೈಕ್ ಎಬೋ 30 ಆರಾಮ್ಸೆ, ಲೈಕ್ ಆಫ್ಟರ್ ಡೆಲಿವರಿ, ಆಫ್ಟರ್ ಇಂಟರ್ಕೋರ್ಸ್ ಆದಮೇಲೆ, ಆಫ್ಟರ್ ಡೆಲಿವರಿ ಆದಮೇಲೆ ಅಫ್ಕೋರ್ಸ್ ಪರ್ಸನಲ್ ಲೈಫ್ ಇಸ್ ಆಲ್ಸೋ ಇಸ್ ಇಂಪಾರ್ಟೆಂಟ್. ಸೊ ಅದಕ್ಕೂ ಸಹಿತ ಹೆಲ್ಪ್ ಆಗುತ್ತೆ ಇದು. ಸೊ ದ ಟೈಟ್ನಿಂಗ್ ಆ್ಯಂಡ್ ಸ್ಟ್ರೆಂಥನಿಂಗ್, ಟಿಶ್ಯೂ ಸ್ಟ್ರೆಂಥನಿಂಗ್ ಅಂತ ಹೇಳಿದಾಗ ಲೈಕ್ ಅವ್ರದ್ದು ಪರ್ಸ್ನಲ್ ಲೈಫಿಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಹೆಲ್ತಿಗೂ ಸಹಿತ ಒಳ್ಳೆಯದಾಗುತ್ತೆ. ಆ್ಯಂಡ್ ಅವ್ರದ್ದು ಪ್ರೊಲಾಂಗ್ ಹೆಲ್ತನ್ನು ಅಂದರೆ ಏಜ್ ಆದಾಗಲೂ ಬರುವಂತಹ ಕೆಲವೊಂದು ಪರ್ಸನಲ್ ಪ್ರಾಬ್ಲಮನ್ನು ಸಹಿತ ಈ ಹೈಫು ವಿ ಟ್ರೀಟ್ಮೆಂಟ್ ತಗೊಂಡು ಬಗೆಹರಿಸ್ಕೊಳ್ಬೋದು. ಓಕೆ. ಈಗ ವಿಜುವಲ್ ಬ್ರಾಡ್ನಿಂಗ್ ಆದಮೇಲಿಂದ ಅವ್ರಿಗೆ ಸಮಸ್ಯೆಗಳು ಏನೇನಾಗುತ್ತೆ? ಸೊ ಅವ್ರಿಗೊಂದು ಮನವರಿಕೆ ಮಾಡಿಕೊಡ್ಬೋದು. ಒಬ್ಬ ಮಹಿಳೆ ಅಂತಂದಾಗ ಅವ್ರದ್ದು ಲೈಫದ್ದು ಡಿಫ್ರೆಂಟ್ ಸ್ಟೇಜಸನ್ನು ದಾಟ್ಕೊಂಡು ಬರ್ತಾರೆ. ಸೊ ಈ ಮಂತ್ಲಿ ಸೈಕಲ್ಸಿಂದ ಹಿಡಿದು, ಡೆಲಿವರಿಯಿಂದ ಹಿಡಿದು, ಮೆನೋಪಾಸಿಂದ ಹಿಡಿದು ಆ್ಯಂಡ್ ಇಫ್ ದೇ ಆರ್ ಗೆಟಿಂಗ್ ಎನಿ ಹೆಲ್ತ್ ಇಶ್ಯೂಸ್ ಲೈಕ್ ಅದು ಡಯಾಬಿಟಿಸ್ ಆಗಿರಲಿ ಆ್ಯಂಡ್ BP ಆಗಿರಲಿ ಆ್ಯಂಡ್ ದೆನ್ ಯೂಟರಸ್ ಪ್ರಾಬ್ಲಮ್ ಆಗಿರಲಿ. ಸೊ ಈ ಥರ ಡಿಫ್ರೆಂಟ್ ಟೈಪ್ ಆಫ್ ಪ್ರಾಬ್ಲಮ್, ಹಾಗೆ ಹಿಡನ್ ಪ್ರಾಬ್ಲಮ್ಸ್ಗಳು ತುಂಬ ಇರುತ್ತೆ. ಸೊ ಇಂಥೆಲ್ಲ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡೋ ಪ್ರತಿಯೊಬ್ಬ ಮಹಿಳೆಗೂ ಸಹಿತ ಈ ಟ್ರೀಟ್ಮೆಂಟಿನ ಅವಶ್ಯಕತೆ ಇರುತ್ತೆ. ಆ್ಯಂಡ್ ಈ ಹೈಫು ವಿ, ದ ಹೈಫು ವಜಿನಲ್ ಟೈಟ್ನಿಂಗ್ ಅಂತ ಹೇಳುವಂತಹ ಟ್ರೀಟ್ಮೆಂಟಲ್ಲಿ ಅವ್ರಿಗೆ ಈ ಎಲ್ಲ ಹೆಲ್ತ್ ಇಶ್ಯೂಸ್ಗಳು ಸಹಿತ ಬೆನಿಫಿಟ್ ಆಗುತ್ತೆ. ಆ್ಯಂಡ್ ಸ್ವಲ್ಪ ಮಟ್ಟಿಗೆ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳೋದಕ್ಕಿಂತ ಅದರಿಂದ ಆಗುವ ಸೈಡ್ ಎಫೆಕ್ಟ್ಗಳು, ಅವ್ರಿಗೆ ಯಾವ ಮೇಜರ್ ಪ್ರಾಬ್ಲಮ್ ಇರುತ್ತೆ ಅದರಿಂದ ಆಗುವ ಸೈಡ್ ಎಫೆಕ್ಟ್ಗಳು ಅವರ ಪರ್ಸನಲ್ ಲೈಫಿಗೂ ಸಹಿತ ಎಫೆಕ್ಟ್ ಆಗ್ತಾ ಇರಬೇಕಾದ್ರೆ ಸೊ ಈ ಟ್ರೀಟ್ಮೆಂಟಿಂದಾಗಿ ಅವ್ರಿಗೆ ಒಂದು ಸ್ವಲ್ಪ ರಿಲೀಫ್ ಸಿಗುತ್ತೆ. ಸೊ ಆ್ಯಂಡ್ ಸ್ಪೆಷಲಿ ನಾನು ಹೇಳಬೇಕು ಅಂತ ಹೇಳಿದರೆ ದಟ್ ಯೂರಿನೇಷನ್ ಲೈಕ್ ಅಂದರೆ ಅವ್ರಿಗೆ ಪ್ರಾಬ್ಲಮ್ ಇದ್ದಾಗ ಲೈಕ್ ಅನ್ಕಂಟ್ರೋಲ್ಡ್ ಆಗಿದ್ದಾಗ ತುಂಬ ಕಸಿವಿಸಿ ಯೂಸ್ ಮಾಡ್ತಾರೆ. ಆ್ಯಂಡ್ ಹೊರಗಡೆ ಟ್ರಾವೆಲ್ ಮಾಡ್ಲಿಕ್ಕಾಗಲ್ಲ. ಆ್ಯಂಡ್ ಇವನ್ ದೋ ದಟ್ ಮನೆಯಲ್ಲೂ ಸಹಿತ ಕಾರ್ಯಕ್ರಮ ಅಟೆಂಡ್ ಮಾಡ್ಲಿಕ್ಕಾಗಲ್ಲ, ಇಮಿಡಿಯೇಟ್ ಆಗಿ ಮನೇಲಿ ಇದ್ರೂ ಸಹಿತ ಪ್ರಾಬ್ಲಮ್ ಆಗುತ್ತೆ. ಸೊ ಆ್ಯಂಡ್ ಮೆಂಟಲಿ ಸೈಕಲಾಜಿಕಲಿ ತುಂಬ ಎಫೆಕ್ಟ್ ಆಗುತ್ತೆ. ಇಂಥೆಲ್ಲವ್ರಿಗೂ ಸಹಿತ ಕೊಡ್ಬೋದು. ಎಸ್. ವಿಜುವಲ್ ಟೈಟ್ನಿಂಗ್ ಮಾಡ್ಕೊಳ್ಳೋದ್ರಿಂದ ಪರ್ಸನಲ್ ಸಮಸ್ಯೆ ಆಗಿರ್ಬೋದು, ಹಾಗೆ ದಾಂಪತ್ಯ ಜೀವನದಲ್ಲಿ ಕೂಡ ಆಗುವಂಥ ಕೆಲವು ಸಮಸ್ಯೆಗಳನ್ನು ಕೂಡ ಅವ್ರು ಪರಿಹಾರ ಮಾಡ್ಕೊಳ್ಬೋದು. ಈಗ ಝಾನ್ಸಿ ಮುತ್ತಪ್ಪ ಅವರು ಮಾತನಾಡ್ತಾ ಹೇಳ್ತಾಯಿದ್ರು, ಪದೇ ಯೂರಿನೇಷನ್ ಆಗೋದಕ್ಕೂ ಒಂಥರ ಇರಿಟೇಷನ್ ಆಗುತ್ತೆ, ಒಂದು ಕಾರ್ಯಕ್ರಮಗಳಿಗೆ ಹೋಗೋಕ್ಕಾಗಲ್ಲ, ಮನೇಲಿ ಇರೋದಕ್ಕಾಗಲ್ಲ, ಅರ್ಧ ಗಂಟೆ 20 ನಿಮಿಷ ಕೂಡ ಯೂರಿನೇಷನ್ ಅದು ಲೀಕ್ ಆಗ್ತಾ ಹೋದಾಗ ಸೊ ಒಂದು ಮಾನಸಿಕವಾಗಿ ಅವರು ತೊಂದರೆಗೆ ಸಿಕ್ಕಾಕೊಳ್ತಾರೆ. ಹಾಗಾಗಿ ವಿಜುವಲ್ ಟೈಟ್ನಿಂಗ್ ಇದೆಯಲ್ಲ, ಆ ಬ್ರಾಡಿಂಗ್ ಆಗಿರೋದನ್ನ ಟೈಟ್ನಿಂಗ್ ಮಾಡ್ಕೊಳ್ಳೋದು ಕೂಡ ಒಂದು ಅತ್ಯಂತ ಅಮೂಲ್ಯವಾದಂಥ ಆರೋಗ್ಯ ಕಾಪಾಡ್ಕೊಳ್ಳೋಂಥ ನಿಟ್ಟಿನಲ್ಲಿ ಅದು ಕೂಡ ಒಂದು ದಾರಿ ಅಂತ ಕೂಡ ಹೇಳ್ತೀವಿ. ಸೊ ಹಾಗೆ ಇದನ್ನು ಯಾರು ಇವಾಗ ಆಪ್ರೇಷನ್ ಆಗಿರುತ್ತೆ, ಆಪ್ರೇಷನ್ ಆದಮೇಲೂ ಕೂಡ ಇದನ್ನು ಮಾಡಿಸ್ಕೊಳ್ಬೋದು, ಅದು ಹೇಗೆ? ಖಂಡಿತವಾಗ್ಲೂ ಯಾವುದೇ ಆಪ್ರೇಷನ್ಗೂ, ಈವನ್ ಡೆಲಿವರಿ ಆದಾಗ ಆಪ್ರೇಷನ್ ಆಗಿರ್ಬೋದು, ಅದಲ್ಲದೆ ಬೇರೆ ಥರದಲ್ಲಿ ಆಪ್ರೇಷನ್ ಆಗಿರ್ಬೋದು, ಅದಕ್ಕೂ ಇದಕ್ಕೂ ಯಾವುದೇ ಕನೆಕ್ಷನ್ ಇಲ್ಲ.
ಬಿಕಾಸ್ ಇದ್ರ ಫಂಕ್ಷನ್ನೇ ಬೇರೆ, ಇದು ಕೆಲಸ ಮಾಡೋದೇ ಬೇರೆ. ಆ್ಯಂಡ್ ಅಲ್ಲಿ ನಮ್ಮ ಹೆಲ್ತ್ ಕಂಡೀಷನ್, ಒಬ್ಬ ಮಹಿಳೆಯ ಹೆಲ್ತ್ ಕಂಡೀಷನ್ ಆಗಲಿ ಅಥವಾ ಫಿಸಿಕಲ್ ಕಂಡೀಷನ್ ಆಗಲಿ ಅದೇ ಬೇರೆ ಆಗಿರುತ್ತೆ. ಸೊ ಇದು ಯಾರೇ ಆಗಲಿ, ಈವೊಂದು ದ್ಯಾಟ್ ಇಟ್ಸ್ ನಾಟ್ ಲೈಕ್ ನಾವು ಪರ್ಸ್ನಲ್ ಲೈಫಿಗೆ ಅಂತಂದಾಗ 50 ವರ್ಷ ಆಗಿರಲೇಬೇಕು, 60 ವರ್ಷ ಆಗಿರಬೇಕು. ಆಫ್ಟರ್ 60 ಇಯರ್ಸ್ ಇರೋರು ಸಹಿತ ಈ ಟ್ರೀಟ್ಮೆಂಟನ್ನು ತೊಗೋಬೋದು. ಯಾಕಂತಂದರೆ ಅವ್ರಿಗೆ ಅವ್ರದ್ದೇ ಆದ ಲೈಫ್ ಸ್ಟೈಲ್ಗೆ, ಅವ್ರದ್ದೇ ಆದ ಏಜಿಂಗ್ದು ಪ್ರಾಬ್ಲಮ್ಗೆ ಇದು ಹೆಲ್ಪ್ ಆಗುತ್ತೆ. ಓಕೆ, ಈಗ ಕಳೆದ ಟೈಮ್ನಲ್ಲಿ ನಾವು ಒಂದು ಎಪಿಸೋಡ್ಗಳು ಮಾಡಿದ ನಂತರ ಸೊ ರೆಸ್ಪಾನ್ಸ್ ಹೇಗಿದೆ? ಈ ಹೆಣ್ಮಕ್ಳಿಗೆ ಅವೇರ್ನೆಸ್ ಬಂದಿದೆ ಅಂತ ಹೇಳ್ತೀರಾ? ಇವತ್ತು ಧೈರ್ಯವಾಗಿ ಮುಂದೆ ಬರ್ತಿದ್ದಾರೆ ಅಂತ ಹೇಳ್ತೀರಾ? ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ. ಆ್ಯಂಡ್ ಲೈಕ್ ಥ್ಯಾಂಕ್ಸ್ ಟು ರೈಟ್ ನ್ಯೂಸ್ ಆಲ್ಸೋ. ಇದರಲ್ಲಿ ಏನಾಯಿತು ಅಂತ ಹೇಳಿದರೆ, ಹೆಂಗಸರಿಗೆ ಮನಸ್ಸಲ್ಲೇ ಇಟ್ಕೊಂಡಿರ್ತಾರೆ, ಇದ್ರ ಬಗ್ಗೆ ಹೇಳೋಕ್ಕಾಗಲ್ಲ, ಕೇಳೋಕ್ಕಾಗಲ್ಲ, ಪಕ್ಕದವ್ರ ಜೊತೆ ಮಾತಾಡೋಕ್ಕಾಗಲ್ಲ, ಫ್ರೆಂಡ್ಸ್ ಜೊತೆ ಮಾತಾಡೋಕ್ಕಾಗಲ್ಲ, ಅಮ್ಮನ ಜೊತೆ ಮಾತಾಡೋಕ್ಕಾಗಲ್ಲ, ಡಾಕ್ಟರ್ ಜೊತೆನೂ ಹೇಳೋಕ್ಕೆ ಕಸಿವಿಸಿ ಪಡ್ತಾರೆ, ಗಂಡನ ಜೊತೆನೂ ಹೇಳಲ್ಲ, ಗಂಡನ ಜೊತೆ ಹೇಳೋದೇ ಇಲ್ಲ. ಓಕೆ, ಸೊ ದಟ್ ಆದರೆ ಅದೇ ಈ ಮಾತನ್ನು ಎಲ್ಲೂ ತಪ್ಪು ತಿಳ್ಕೊಬಾರ್ದು. ಬಟ್ ಯಾಕಂತಂದರೆ ಅಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯದಲ್ಲೂ ಸಹಿತ ಹೇಳೋಕ್ಕಾಗದೆ ಮುಜುಗರ ಅಥವಾ ಅಸಹನೆ ಅಥವಾ ಅಸಮಾಧಾನ, ದೆರ್ ಆರ್ ಸೋ ಮೆನಿ ಡಿಫ್ರೆಂಟ್ ಫೀಲಿಂಗ್ಸ್ ಅಂತಾರೆ, ಸೋ ಮೆನಿ ಡಿಫ್ರೆಂಟ್ ಒಪಿನಿಯನ್ಸ್ ಇರುತ್ತೆ. ಆ್ಯಂಡ್ ಸರ್ಕಮ್ಸ್ಟೆನ್ಸು ಡಿಫ್ರೆಂಟ್ ಆಗಿರುತ್ತೆ. ಇಂಥ ಇದಕ್ಕೆ ರೈಟ್ ನ್ಯೂಸಲ್ಲಿ ನಾವು ಈ ಮಾತಾಡ್ತಾ ಈ ಅವೇರ್ನೆಸ್ ಕೊಡ್ತಾ ಇರೋದ್ರಿಂದ ತುಂಬ ಜನರಿಗೆ ಹೆಲ್ಪ್ ಆಗಿದೆ. ತುಂಬ ದೂರದಿಂದನೂ ಸಹಿತ ಬಂದಿದ್ದಾರೆ, ಹಸ್ಬೆಂಡ್ಸಿಗೆ ಕರ್ಕೊಂಡು ಬರ್ತಾ ಇದ್ದಾರೆ, ಹಸ್ಬೆಂಡ್ಸು ಸಹಿತ ಹೇಳಿ ಡೀಟೇಲ್ಸ್ ಕೇಳಿ, ಇವಾಗ ನಾವು ಏನು ಮಾತಾಡ್ತಾ ಇದ್ದೀವಿ, ಏನು ನೀವು ಕೇಳ್ತಾ ಇದ್ದೀರಾ, ಅದೇ ಥರ ಅವರು ಸಹಿತ ನಮ್ಮನ್ನು ಕೇಳಿ ಅವರು ಅದ್ರ ಬಗ್ಗೆ ಕನ್ಫರ್ಮೇಷನ್ ಅಂದರೆ ಕ್ಲಾರಿಫೈ ತಗೊಂಡು ಇದು ಟ್ರೀಟ್ಮೆಂಟನ್ನು ಮಾಡ್ತಾರೆ. ಆ್ಯಂಡ್ ಯಾಕೆಂತ ಅಂದರೆ ಇಟ್ ಈಸ್ ವೆರಿ ಈಸಿ. ಈ ಟ್ರೀಟ್ಮೆಂಟ್ ನಾನ್ ಇನ್ವಾಸಿವ್, ಯಾವುದೇ ಆಪ್ರೇಷನ್ಸ್ ಇರಲ್ಲ, ಯಾವುದೇ ಸರ್ಜಿಕಲ್ ಇದಿರಲ್ಲ, ಯಾವುದೇ ಇಂಜೆಕ್ಷನ್ಸ್ ಇರಲ್ಲ. ಇಟ್ ಈಸ್ ಆಲ್ ಲೈಕ್ 20 to 30 minutes ಆಫ್ ಪ್ರೊಸೀಜರ್ಸ್ ಅಷ್ಟೇ ಇರೋದು. ಅರ್ಧ ಗಂಟೆ ಒಳಗಡೆ ಇದಾಯಿತು. ಆ್ಯಂಡ್ ಡೌನ್ ಟೈಮ್ ತುಂಬ ಕಮ್ಮಿ. ಆ್ಯಂಡ್ ಪ್ರಿಕಾಷನ್ಸ್ ಅಂತ ಹೇಳ್ಕೊಳ್ಳೋದು ಸಹಿತ ಏನೂ ಇರೋದಿಲ್ಲ. ಆ್ಯಂಡ್ ನಾರ್ಮಲ್ ಲೈಫಿಗೆ ಆದಷ್ಟು ಬೇಗನೆ ಇದು ಮಾಡ್ಕೋಬೋದು. ಓಕೆ, ಸೊ ತುಂಬ ಹೆಲ್ಪ್ ಆಗಿದೆ. ಓಕೆ, ಕೆಲವೊಮ್ಮೆ ಹೆಣ್ಣು ಮಕ್ಕಳ ಹತ್ರ ಹೇಳ್ಕೊಳ್ಳೋದಕ್ಕೆ ಮುಜುಗರ ಪಡ್ತಾರೆ, ನಾಚಿಕೆ ಪಡ್ತಾರೆ, ಸಂಕೋಚ ಪಡ್ತಾರೆ. ನಮ್ಮ ಆರೋಗ್ಯದ ವಿಚಾರ ಗುಪ್ತವಾದಂಥ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಆಗಲ್ಲ ಅಂತಂದಾಗ ಇಲ್ಲೊಂದು ಕಡೆ ನಿಮ್ಮಂಥವ್ರು ಸಿಕ್ಕಿದಾಗಲೂ ಕೂಡ ಅದಕ್ಕೆ ಸೊಲ್ಯೂಷನ್ ಜೊತೆಗೆ ಸಮಸ್ಯೆ ಹೇಳ್ಕೊಳ್ಳೋದ್ರಿಂದ ಕೂಡ ಫಸ್ಟ್ ನಿರಾಳ ಆಗ್ತಾರೆ. ಆಮೇಲೆ ಸಮಸ್ಯೆಗೆ ಸಾಲ್ವ್ ಮಾಡಿದಾಗಲೂ ಕೂಡ ಮತ್ತು ಒಂದು ಥ್ಯಾಂಕ್ಸನ್ನು ಕೂಡ ಹೇಳ್ತಾರೆ. ಅಂದರೆ ಅವರು ಕೂಡ ಒಂದು ಒಳ್ಳೆ ಜಾಗವನ್ನು ಕೂಡ ಹುಡುಕ್ತಾ ಇರ್ತಾರೆ. ನಮ್ಮ ಗುಪ್ತ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಜಾಗ ಬೇಕಿತ್ತಲ್ಲ, ಹಾಗೂ ಅಂತ. ಯಾಕೆಂದರೆ ಪ್ರತಿ ಹೆಣ್ಣು ಮಕ್ಕಳು ಒಂದು ತಮ್ಮ ಸಮಸ್ಯೆನ ಹೇಳ್ಕೊಂಡಾಗ, ಪ್ರಾಬ್ಲಮ್ನ ಹೇಳ್ಕೊಂಡಾಗ, ಹೆಲ್ತ್ ಇಶ್ಯೂಸ್ನ ಹೇಳ್ಕೊಂಡಾಗ ಅದನ್ನು ಅಷ್ಟು ಮಟ್ಟಿಗೆ ಕಾಪಾಡಿ ಅದನ್ನು ಅಷ್ಟು ಗುಪ್ತವಾಗಿ ಇಟ್ಟು ಸೊ ಅವ್ರಿಗೆ ಎಷ್ಟು ಖುಷಿ ಪಡಿಸ್ಬೇಕು ಅಷ್ಟು ಹೆಲ್ತಿಯಾಗಿ ಖುಷಿ ಪಡಿಸಿ ಕಳಿಸುವಂಥದ್ದಿಲ್ಲ. ಅದು ಸ್ಯಾನ್ಸೋಸೆ ವೆಲ್ನೆಸ್ ಕ್ಲಿನಿಕ್ನಲ್ಲೇ ಆಗುತ್ತೆ ಅಂತ. ಸೊ ಈ ನಿಟ್ಟಲ್ಲಿ ನೀವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ನಾನು ಒಬ್ಬರದೇ ಅಲ್ಲ, ನಾನು ಇದನ್ನು ನಿಮ್ಮ ಮುಂದೆ ಹೇಳ್ತಾ ಇರ್ಬೋದು. ನಾನು ನಮ್ಮಲ್ಲಿ ಈ ಥರ ಟ್ರೀಟ್ಮೆಂಟ್ ಇದೆ ಅಂತ ಹೇಳೋವಂತಹ ಅವೇರ್ನೆಸ್ನ ಕೊಡ್ತಾ ಇರ್ಬೋದು. ಬಟ್ ಇಟ್ ಕಂಪ್ಲೀಟ್ಲಿ ಟೀಮ್ ವರ್ಕ್. ನನ್ನ ಹಿಂದೆ ಈ ಮಾತನ್ನು ಹೇಳೋಕ್ಕಿಂತ ಅದರ ಹಿಂದೆ ತುಂಬ ಜನ ಇರ್ತಾರೆ. ಸೊ ಅದು ನೀವು ಹೇಳೋ ಥರ ಕೌನ್ಸಿಲಿಂಗೇ ಆಗಿರಲಿ, ಅದು ಟ್ರೀಟ್ಮೆಂಟೇ ಆಗಿರಲಿ, ಟ್ರೀಟ್ಮೆಂಟ್ ನೋಡಿ ಅದು ಅಪ್ಡೇಟ್ ಮಾಡೋದೇ ಆಗಿರಲಿ, ನಿಮ್ಮ ಪ್ರತಿಯೊಂದು ಫೀಲಿಂಗ್ಸ್ ಆಗಲಿ, ಪ್ರತಿಯೊಂದು ಕ್ವಶನ್ ಆಗಲಿ, ಪ್ರತಿಯೊಂದು ಡೌಟ್ ಆಗಲಿ, ಅದನ್ನು ನನ್ನ ಹತ್ರನೂ ಹೇಳೋಕ್ಕಾಗಲ್ಲ ಒಂದೊಂದು ಸಲ. ಈವನ್ ಕೌನ್ಸಿಲಿಂಗ್ ಬಂದಾಗ ಈವನ್ ನನ್ನ ಹತ್ರನೂ ಹೇಳಿರ್ತಾರೆ, ಬಟ್ ಇನ್ನೇನು ಒಂದು 20% ಬಾಕಿ ಇರುತ್ತೆ. ಸೊ ಅಂಥದಕ್ಕೂ ಸಹಿತ ಫುಲ್ ಟೀಮೇ ಸಪೋರ್ಟ್ ಇರುತ್ತೆ. ಈಗ ಅವರು ಎಷ್ಟು ದಿನದ ಅದ ಟ್ರೀಟ್ಮೆಂಟ್ ಎಷ್ಟು ದಿನ ಸಿಟ್ಟಿಂಗ್ಸ್ ಏನಾದರೂ ಇರುತ್ತಾ, ಒಂದೇ ದಿನದಲ್ಲಿ ಮುಗಿಯುತ್ತಾ, ಅದು ಕಾಸ್ಟ್ ಏನಾಗುತ್ತೆ, ಇದು ಫಸ್ಟ್ ತಲೆಯಲ್ಲಿ ಅವ್ರದ್ದು ಇರುತ್ತೆ. ಸೊ ನನಗೆ ದುಡ್ಡು ಕಮ್ಮಿ ಆಗುತ್ತಾ, ಸೊ ನಮಗೆ ಸೇಫ್ ಇರುತ್ತಾ, ಸೈಡ್ ಎಫೆಕ್ಟ್ ಏನಾದ್ರು ಆಗುತ್ತಾ? ಇಷ್ಟೇ. ಖಂಡಿತ ಇಲ್ಲ. ಸೈಡ್ ಎಫೆಕ್ಟ್ ಅಂತ ಹೇಳೋದ್ರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಆ್ಯಂಡ್ ಓವರಾಲ್ ಇದು ಇಟ್ಸ್ ನಾನ್ ಇನ್ವಾಸಿವ್, ಅಂದರೆ ಯಾವುದೇ ಆಪ್ರೇಷನ್ಸ್ ಇದು ಇಲ್ಲದಂತಹ ಒಂದು ಸರ್ಜಿಕಲ್ ಪ್ರೊಸೀಜರ್ ಇಲ್ಲದಂತಹ ಒಂದು ಟ್ರೀಟ್ಮೆಂಟ್ ಆಗಿರೋದ್ರಿಂದ 100% ಸೈಡ್ ಎಫೆಕ್ಟ್ ಇಲ್ಲ. ಆ್ಯಂಡ್ ಲೈಕ್ ಎಷ್ಟು ಸಲ ತೊಗೋಬೇಕು ಅಂತ ಹೇಳಿದರೆ ಮಿನಿಮಮ್ 3 ರಿಂದ 4 ಸಲ ತೊಗೋಬೇಕಾಗುತ್ತೆ. ಅದು ಇನ್ ದ ಗ್ಯಾಪ್ ಆಫ್ 30 ಡೇಸಿಂದ 30 ದಿನದಿಂದ 45 ದಿವಸದ ಒಳಗಡೆ ಅದನ್ನು ತೊಗೋಬೇಕಾಗುತ್ತೆ. ಆ್ಯಂಡ್ ತೊಗೊಂಡು ಅಟ್ಲೀಸ್ಟು 2 ರಿಂದ 3 ತಿಂಗಳ ಒಳಗಡೆ ತುಂಬ ಚೆನ್ನಾಗಿ ರಿಸಲ್ಟ್ ಕಾಣುತ್ತೆ. ಅಂದರೆ ಎಕ್ಸಾಕ್ಟ್ ಟೈಮಿಗೆ ಬಂದು ಟ್ರೀಟ್ಮೆಂಟನ್ನು, ಒಂದು ಕೋರ್ಸ್ ಆಫ್ ಟ್ರೀಟ್ಮೆಂಟನ್ನು ತಗೊಂಡಾಗ 2 to 3 months ಒಳಗಡೆ ಅವ್ರಿಗೆ ಡ್ರಾಸ್ಟಿಕ್ ಆಗಿ ಚೇಂಜಸ್ ಕಾಣುತ್ತೆ. ಯಾಕೆ ಅಂತ ಹೇಳಿದರೆ ಫಸ್ಟ್ ಮಂತಲ್ಲಿ ಒಂದು ಸ್ವಲ್ಪ ಚೇಂಜಸ್ ಕಾಣುತ್ತೆ, ಬಟ್
ಪ್ರತಿಯೊಂದು ಬೆಳವಣಿಗೆಗೂ ಟೈಮ್ ಬೇಕಲ್ವಾ. ಸೊ ದ ಸೇಮ್ ವೇ ಇಲ್ಲೂ ಅಷ್ಟೇ ಸೆಲ್ಸ್ ಡೆವಲಪ್ ಆಗಬೇಕು, ಸೆಲ್ಸ್ ರಿಪೇರ್ ಆಗಬೇಕು ಅಂತ ಹೇಳಿದಾಗ ಅದಕ್ಕೂ ಸಹಿತ ಟೈಮ್ ಬೇಕಾಗುತ್ತೆ. ಸೊ ದಟ್ 2 months 3 months to 4 monthsಲ್ಲಿ ಅವರು ಡ್ರಾಸ್ಟಿಕ್ ಚೇಂಜಸನ್ನು ಕಾಣ್ತಾರೆ. ಸೊ ಅದಾದ ನಂತರ ದಾಂಪತ್ಯ ಲೈಫ್ಗೆ ಸ್ವಲ್ಪ ಗ್ಯಾಪ್ ಇರುತ್ತೆ, ಗ್ಯಾಪ್ ಇರಬೇಕು ಆ ಪ್ರೊಸೆಸ್ ಆ ಟೈಮ್ನಲ್ಲಿ. ಪ್ರತಿಯೊಂದು ಟ್ರೀಟ್ಮೆಂಟಲ್ಲೂ ಪ್ರಿಕಾಷನ್ ಅಂದರೆ ಕೇರ್ ಟೈಮ್ ಅಂತ ಇರುತ್ತೆ. ಸೊ ಇಲ್ಲೂ ಅಷ್ಟೇ ಮಿನಿಮಮ್ 1 week ಅಂತ ಹೇಳ್ಕೊಂಡಿರುತ್ತೆ. ಬಿಕಾಸ್ ಯಾವುದೇ ಗಾಯ ರಿಪೇರ್ ಆಗ್ತಾ ಇದ್ದಾಗ ನಾವು ಅದನ್ನು ಹಾರ್ಮ್ ಮಾಡಬಾರ್ದು, ನಾವು ಅದನ್ನು ಟಚ್ ಮಾಡಬಾರ್ದು, ನಾವು ಅದನ್ನು ಇರಿಟೇಟ್ ಮಾಡಬಾರ್ದು. ಆವಾಗ ದಟ್ ಓಂಟ್ ವಿಲ್ ಬಿ ದ ಮೋರ್ ಇದಾಗುತ್ತೆ ಅಂತ ಹೇಳ್ಕೊಂಡು, ಅದೇ ಥರ ಇಲ್ಲೂ ಅಷ್ಟೇ ಸ್ವಲ್ಪ ಕೇರ್ ಟೈಮ್ ಅಂತ ಇರುತ್ತೆ, ಪ್ರಿಕಾಷನ್ ಟೈಮ್ ಅಂತ. ದಟ್ಸ್ ಇಟ್. ಸೊ ಎಸ್ ವೀಕ್ಷಕರೇ, ಇದು ವೆಜಿನಲ್ ಟೈಟ್ನಿಂಗ್ ಮಾಡ್ಕೊಳ್ಳೋದ್ರಿಂದ ಹೆಣ್ಣು ಮಕ್ಕಳಿಗೆ ಆಗುವಂಥ ಅನುಕೂಲಗಳ ಬಗ್ಗೆ ಝಾನ್ಸಿ ಮುತ್ತಪ್ಪನವರು ಮಾತಾಡಿದ್ರು. ಈಗ ಎಷ್ಟೋ ಜನಗಳಿಗೆ ಎಲ್ಲಿ ಹೇಳ್ಕೊಳ್ಳೋದಪ್ಪ, ಆ ಜಾಗ ಎಲ್ಲಿ, ನಮ್ಮ ಸೇಫೆಸ್ಟ್ ಪ್ಲೇಸ್ ಎಲ್ಲಿ ಅಂತ ಅಂದ್ಕೊಳ್ತಾ ಇದ್ರು. ಹಾಗಾಗಿ ರೈಟ್ ನ್ಯೂಸಲ್ಲಿ ಒಂದಷ್ಟು ಎಪಿಸೋಡ್ಗಳು ಬಂದ ನಂತರ ಇವತ್ತು ಓಪನ್ ಆಗಿ ಹೆಣ್ಮಕ್ಳಿಗೆ ಮಾತಾಡ್ತಿದ್ದಾರೆ. ಆಮೇಲೆ ಇದನ್ನು ನಾಚಿಕೆ ಪಟ್ಕೊಳ್ಳೋಷ್ಟು ನಿಮಗೆ ಸಮಸ್ಯೆಗಳು, ಅದನ್ನು ಎಲ್ಲಿ ಯಾರ ಹತ್ರ ಎಷ್ಟು ಗುಪ್ತವಾಗಿ ಹೇಳಬೇಕೋ ಅಷ್ಟು ಹೇಳಿದ್ರೆ ಸಾಕು. ವೆಜಿನಲ್ ಟೈಟ್ನಿಂಗು ಸೊ ಲೈಂಗಿಕ ವಿಚಾರಕ್ಕೂ ಅಷ್ಟೇ ಅಲ್ಲ, ಆದರೆ ಮುಂದೆ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಹದಗೆಡಬಾರ್ದು. ಆ ವೆಜಿನಲ್ ಬ್ರಾಡ್ನಿಂಗ್ ಆದಾಗ ಪದೇ ಯೂರಿನೇಷನ್ ಆಗ್ಬೋದು, ಲೀಕ್ ಆಗುವಂಥದ್ದಾಗಿರ್ಬೋದು, ಇದೆಲ್ಲ ಆದಾಗ ಸಮಸ್ಯೆಗಳಾಗುತ್ತೆ. ಮುಂದೆ ಆಗೋಂಥ ದೊಡ್ಡ ಸಮಸ್ಯೆನ ಈಗಲೇ ಪರಿಹಾರ ಮಾಡ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಎಪಿಸೋಡ್ನ ಕೊಡ್ತಾ ಇರುವಂಥದ್ದು. ಸ್ಯಾನ್ಸೂಸಿ ಅಂತ ಹೇಳಿದ್ರೇ ಫರ್ಗೆಟ್ ವರೀಸ್, ರಿಲೀಸ್ ಸ್ಟ್ರೆಸ್. ಯಾವುದೇ ಟೆನ್ಷನ್, ಅದು ಪರ್ಸನಲ್ ಆಗಿರ್ಬೋದು, ಪ್ರಾಬ್ಲಮ್ದಾಗಿರ್ಬೋದು, ಅಥವಾ ಫೈನಾನ್ಷಿಯಲಿ ಏನು ಕಾಸ್ಟ್ ಆಗ್ಬೋದು ಅಂತ ಹೇಳೋದಾಗಿರ್ಬೋದು,